ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಇಂದು ಆನೇಕಲ್ ತಾಲೂಕಿನ ವಿವಿಧ ರೈಲ್ವೆ ಸಂಬಂಧಿತ ಸಾರ್ವಜನಿಕ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕಾಗಿ ಭಾರತೀಯ ರೈಲ್ವೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಸಂಸದರು ಸಂಬಂಧಿತ ರೈಲ್ವೆ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಚರ್ಚಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬಾಕಿ ಇರುವ ಕಾಮಗಾರಿಗಳನ್ನು ಆದ್ಯತೆಯ ಮೇರೆಗೆ ಕೈಗೊಂಡು ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ವಿಶೇಷವಾಗಿ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಆನೇಕಲ್ ಪಟ್ಟಣ ರೈಲು ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ಮತ್ತು ಹಾಲ್ದಿನಹಳ್ಳಿ ಗ್ರಾಮದ ರೈಲ್ವೆ ಗೇಟ್ ಬಳಿ ರಸ್ತೆ ಮೇಲ್ಸೇತುವೆ ನಿರ್ಮಾಣ, ಅವಡದೇನಹಳ್ಳಿ ಗ್ರಾಮದಲ್ಲಿರುವ ರೈಲ್ವೆ ಕೆಳಸೇತುವೆ ಅಗಲೀಕರಣ ಸೇರಿದಂತೆ ತಾಲೂಕಿನ ವಿವಿಧ ರೈಲ್ವೆ ಸಂಬಂಧಿತ ಸಾರ್ವಜನಿಕ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕಾಗಿ ಭಾರತೀಯ ರೈಲ್ವೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದರು. ಇನ್ನು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮುತ್ತೂರು ನಾರಾಯಣಪ್ಪನವರು ಸಂಸದರಾದ ಡಾಕ್ಟರ್ ಸಿಎಂ ಮಂಜುನಾಥ್ ಹಾಗೂ ಎ ನಾರಾಯಣಸ್ವಾಮಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸನ್ಮಾನಿಸಿದರು. ಇನ್ನು ಸ್ಥಳದಲ್ಲಿ ಕೇಂದ್ರ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಕೆವಿ ಶಿವಪ್ಪ, ಅಶೋಕ್ ರೆಡ್ಡಿ, ನಾಯನಹಳ್ಳಿ ಮುನಿರಾಜುಗೌಡ, ನರಸಿಂಹರೆಡ್ಡಿ, ಅರವಿಂದ್ ರೆಡ್ಡಿ, ತಿಲಕ್ ಗೌಡ, ಶ್ರೀನಿವಾಸ್ ಪುಣ್ಯಕೋಟಿ, ಜೆ ನಾರಾಯಣಪ್ಪ, ಹಾಲೇನಹಳ್ಳಿ ತಿಮ್ಮರಾಜು, ಸುರೇಶ್, ರಘು, ರವಿ, ಭರತ್, ಮುರಳಿ, ಮೋಹನ್ ರೆಡ್ಡಿ, ಕೀರ್ತಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಅಗಲ ಮಾಡಿ ಅದು ನೀವು ಈ ಕಡೆ ಬನ್ನಿ ಸರ್, ನಾನು ನೋಡಿ ಸರ್ ನಿಮ್ಮ ಫೋಟೋ ಬಂದೆ. ಯಾಕೆ 3 ಜನ more than 1 kilometer ಜಾಮ್ ಆಗುತ್ತೆ ಸರ್. ಅಲ್ಲ 2 kilometers ಜಾಮ್ ಆಗುತ್ತೆ. 2 kilometer ಆಗುತ್ತೆ ಸರ್, ಒಂದಲ್ಲ ಸರ್, ಹಾಫು ಅಲ್ಲ. It's not like that. It's not way of working. No, I will talk to you. Let me take out the right now I am in Anekal. Standing exactly at level crossing 112. Okay. Anekal station. Whether it's very sanctioning authority,
ಸರ್ ಅಲ್ಲೇ ನೀರು ತುಂಬಿಕೊಂಡಿದೆ ಸರ್. ಸರ್ ಟೂ ವೀಲರ್ ಬರೋಕ್ಕಾಗಲ್ಲ, ನೀರು ತುಂಬಿಕೊಂಡಿದೆ. South 18. What is that plan? What about the then with the actual plan is now. Actually, so this platform, what will be the length? ಈಗ ನೀವು ಇಲ್ಲಿ 600 meters to ಜನಕ್ಕೆ ಸ್ವಲ್ಪ ದೂರ ಆಗ್ತದೆ ಅಂತ ಹೇಳಿ ಇದನ್ನ ಆಕ್ಚುಯಲ್ ಪ್ಲಾನ್ ಅಲ್ಲಿ ಸ್ವಲ್ಪ ದೂರ ಇನ್ನೂ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು ಅವಾಗ. When I was the minister, you know. What is that actual plan? Original plan, where is the original plan? Then whether it is changed afterwards? ಇದು ಫುಲ್ ಹೊಸ ಪ್ಲಾಟ್ಫಾರ್ಮ್ ಮಾಡಿ ಅದೇ ಹೊಸ ಪ್ಲಾನ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ವಿ, ಏನೂ ಆಗಲೇ ಇಲ್ವಲ್ಲ. ನಥಿಂಗ್ ಇಸ್ ಹ್ಯಾಪನ್. ಎಕ್ಸೆಪ್ಟ್ ಲೈನ್ ಹಾಕಿದ್ದೀರಾ? ಫುಲ್ 540 either side 600 meters. Total length is 600. 300 to this side, 300 to the other station. So it's only to accommodate more trains surface. Plot number 2 and 3 they have completed. 600. Yes sir. 600. Which one platform? ಇದು ಸರ್ ಇದು ಪ್ಲಾಟ್ಫಾರ್ಮ್ 1 2 3 ಟೋಟಲ್ ಎಲ್ಲ 600. ಅಲ್ಲ ಇದೇನೋ ಇನ್ನೂ ಆ ಕಡೆ ಎಕ್ಸ್ಟೆಂಡ್ ಮಾಡ್ತೀವಿ, ಅದೇನೋ ಟಾರ್ ಹಾಕ್ತೀವಿ. ಸರ್ ಆಲ್ರೆಡಿ ನೀವು ಲಾಸ್ಟ್ ಟೈಮ್ ನೀವು ಇನ್ಸ್ಪೆಕ್ಟ್ ಮಾಡಿದಾಗ 60 ಮೀಟರ್ಸ್ ಈ ಕಡೆ ಮೂವ್ ಮಾಡೋದಿತ್ತು ಸರ್. ಆ ಕಡೆ ಟುವರ್ಡ್ಸ್ ಫಸ್ಟ್ ಪ್ಲಾನ್ ಇದ್ದಿದ್ದು ಈ ಕಡೆಗೆ ಮೂವ್ ಮಾಡೋದಿತ್ತು. ಅದನ್ನ ಕ್ಯಾನ್ಸಲ್ ಮಾಡಿ ಸೇಮ್ ರಿಟರ್ನ್ ಮಾಡ್ಕೊಂಡು ಈ ಕಡೆಗೆ 16 ಮೀಟರ್ ಈ ಕಡೆ ರಿಟರ್ನ್ ಮಾಡಿದ್ವಿ. ಮೀಟರ್ ರಿಟರ್ನ್ ಮಾಡಿದ್ವಿ. ಎಲ್ಲಿವರೆಗೂ ಬರ್ತಿರೋದು? ಸರ್ ಇದೆ ಸರ್. ಇದು ಡಿಸ್ಮ್ಯಾಂಟಲ್ ಮಾಡ್ಬೇಕಂತ ಇತ್ತು ಸರ್ ಫಸ್ಟ್ ಪ್ಲಾನ್. 60 ಮೀಟರ್ ಈ ಕಡೆ ಡಿಸ್ಮ್ಯಾಂಟಲ್ ಆ ಡಿಸ್ಮ್ಯಾಂಟಲ್ ಮಾಡ್ಲಾರ್ದಂಗೆ ನೀವು ಹೇಳಿದ್ರಿ ಅದನ್ನ ಹಂಗೆ ರಿಟರ್ನ್ ಮಾಡ್ಬಿಟ್ಟು ಅದೇ ಥರ ಉಳಿಸ್ತೀವಿ. ಅದನ್ನ ಉಳಿಸ್ಕೊಂಡು Work will be awarded. Is it need 6 months to award it? No, 1 month. 1 month. 22 all award ಆಗಿದೆ. Now only that. ಆನೇಕಲ್ ರೋಡ್ ಅಂತ Is it a revised estimate now? Total tender for Is it a revised estimate? What is the difference between the earlier estimate and the present estimate? But whatever it is, within 1 month you are going to start the work. So you have to complete because this is the lifeline for all the people. You leave from going from railway station to Anakal. and existing road only 2 wheelers can go sir. ಆಯ್ತಾ. You tell me width of the road. Width of the 6 meters. 6 meters. 6 meters sufficient. Actually 5.5 22 ಇದ್ದಾಗ ಲೈಟ್ ಅವೈಲಬಲ್. Lighting. Street light is already available sir. We are replacing it and with new street light. Will you do it now? Yes sir. ಎಷ್ಟು ಮೀಟರ್ ರೋಡ್? ಇಲ್ಲಿ ಕೊಡಿ, ನಮ್ಮ ಲೆಟರ್ ಕೊಡಿ. ನಮ್ಮ ಲೆಟರ್ ಕೊಟ್ಟನಲ್ಲ ರಂಗನಾಥ್ ಚೀಫ್ ಇಂಜಿನಿಯರ್ Let him fix the date only. I mean, in front of you only. You will speak to the receiving here. ಯಾವ ಫಿಕ್ಸ್ ಮಾಡ್ತೀರಾ? ನಮ್ಮ MP ಅವ್ರು ಬರ್ತಾರೆ, ಅವರು ಬರಬೇಕು. The sanction should be here. ಓಕೆ ಸರ್. Otherwise it will not be clear. No. When you tell me the date, you ask, you talk to your officer. ಮಾತಾಡಿ how to intimate. ಎಕ್ಸೆಪ್ಟ್ ಎ ಫಿಸಿಕಲ್ ಇನ್ಸ್ಪೆಕ್ಷನ್ ಅಟ್ ದಿ ಅರ್ಲಿಯೆಸ್ಟ್. ಇದು ಯಾಕೆಂದ್ರೆ 112 is a stumbling block. Yes. 1 kilometer traffic jam. So widening of the existing railway bridge number 454A at ಫಸ್ಟ್ ಎರಡು ಹೇಳಿದ್ರು ನೀವು ಹೇಳಾದ್ಮೇಲೆ ಇಂಜಿನಿಯರ್ಗೆ ಗೊತ್ತಾಯ್ತು, ಬಟ್ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಆಗಿದೆ 60 minutes ಆಗಿದೆ. ಅದೇ ನಾನು ಮಾತಾಡ್ತೀನಿ ಈಗ. ನನಗೆ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಬೇಕು. ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ ಅದಾದ್ಮೇಲೆ ಎಸ್ ಆಯ್ತು. additional one box. ಅದು ಎಷ್ಟು ದಿನ So ಅವಧೇನಹಳ್ಳಿ ಕಸಬಾ ಹೋಬಳಿ ಎಷ್ಟು ಹೇಳಿ ಎಷ್ಟು ದಿವಸ ಆಯ್ತು ಅಲ್ಲಿದ್ದಾರೆ ಸರ್.
already it's more than 4 months. Then construction of new RUBs stands for safe and permanent connectivity for villages of Chintal Madwala, What is the status of that Chintal Madwala flyover, you know? Gottaramanahಳ್ಳಿ, Lakshmanarayana. ಸರ್ ಎಲ್ಲಿ ಸರ್ 126 and 127. Chintal Madwala ಉಸ್ಕೂರು ಇದೆಯಲ್ಲ, ಗೇಟ್ ಇದೆಯಲ್ವಾ? 126 127. ಅಲ್ಲಿ ನಮ್ಮ And 127. ಹಾಂ ಸರ್ ಅದು ಎರಡಕ್ಕೂ ಟೆಂಡ್ರಿ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದ್ದಾರೆ. 126 and 127. And 50 crores each. this 127 ROB they propose. ಅದು ವಿಲೇಜ್ ಒಳಗಡೆ ವಿಲೇಜ್ ಪಕ್ಕದಲ್ಲಿ ಆಗೋದಲ್ಲ. ಅದೇ ನಾ ಹೇಳ್ತಾರೆ ನಂಬರ್ 125 126 127 126 127 not 125. ಈಗ ವಾರ್ ಫುಟಿಂಗ್ ಅಲ್ಲಿ ತಗೋಬೇಕಾಗಿರೋದು 112 ಹಾಂ 112 ಆಮೇಲೆ ಫ್ರಮ್ 112 to ಇವರಿಬ್ಬರು ಫೋನ್ ನಂಬರ್ ತೆಗೆದು then new this railway RUB 454 ಬೇಕಾಗುತ್ತೆ. ನಮ್ಗೆ ನೋಟಿಸ್ ಕೊಟ್ಟು ಕೆಲಸ ಮಾಡ್ರೆ ಯಾಕೆ ತಲೆ ಕೆಡ್ಸ್ಕೊಂತಿರೋದು? ಸರ್ ಆ ಫ್ಲೇವರ್ ಸ್ಟಾರ್ಟ್ ಆಗ್ತಿರೋ ಮೊದಲೇ ಫಸ್ಟ್ ಅದನ್ನ ಸ್ವಲ್ಪ wait ಮಾಡ್ಬೇಕು. First priority ಒಂದು ವೆಹಿಕಲ್ ಪಾಸ್ ಆಗುತ್ತೆ ಸರ್. ಅಲ್ಲಿ ಹೋಗೋಣ. ಇದು ಕಡಕಣಿಕವಾಗಿ ಸಾಹೇಬ್ ಮುಂದೆ ಹೇಳ್ತಾ ಇದೆ. ಟೆಕ್ನಿಕಲಿ ಒಂದು ಗಾಡಿ ಏನೈತೆ ಡಿವೈಡ್ ಆಗಬೇಕು, ಡಬಲ್ ವೈಡ್ ಆಗಬೇಕು. ಆದ್ರೇನು ಏನೋ ಅಲ್ಲ, ಇದು ಆನೇಕಲ್ ರೈಲ್ವೆ ಸ್ಟೇಷನ್ನು ಮತ್ತು ಆನೇಕಲ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಲೆವೆಲ್ ಕ್ರಾಸಿಂಗ್ 112. ಸೊ ಅಲ್ಲಿ ಒಂದು ರೋಡ್ ಓವರ್ ಬ್ರಿಡ್ಜ್ ಅವಶ್ಯಕತೆ ಇದೆ. ಯಾಕೆಂದರೆ ಅದು ಲೆವೆಲ್ ಕ್ರಾಸಿಂಗ್ ಗೇಟು ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಎರಡೂ ಕಡೆ 1 ಕಿಲೋಮೀಟರಷ್ಟು ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಸೊ ಅದರಿಂದ ಈ ವಿಚಾರವನ್ನು ನಾನು ಸುಮಾರು 4 ತಿಂಗಳಿಂದನೇ ನಮ್ಮ ಕೇಂದ್ರದ ಸಚಿವರಾದಂಥ ಅಶ್ವಿನ್ ವೈಷ್ಣವ್ ಅವರಿಗೆ, ರೈಲ್ವೆ ಸಚಿವರಾದಂಥ ಅಶ್ವಿನ್ ವೈಷ್ಣವರ ಗಮನಕ್ಕೆ ತಂದಿದ್ದೇನೆ ಮತ್ತು ನಮ್ಮ ರೈಲ್ವೆ ರಾಜ್ಯ ಸಚಿವರಾದಂಥ ಸೋಮಣ್ಣನವರ ಗಮನಕ್ಕೂ ತಂದಿದ್ದೇನೆ. ಇವಾಗ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಅಲ್ಲಿ ಬಹಳ ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಅದು ಟ್ರೈನು ಹೋಗುವಾಗ. ಸೊ ಅದರಿಂದ ಇವಾಗ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ, 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ರೋಡ್ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನೋದು ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಅದೊಂದು ಆದಷ್ಟು ತ್ವರಿತಗತಿಯಲ್ಲಿ ಅದನ್ನು ಅಪ್ರೂವ್ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಸಾವಿರಾರು ಜನರಿಗೆ ಅನಾನುಕೂಲ ಆಗ್ತಾಯಿದೆ, ವಿದ್ಯಾರ್ಥಿಗಳಿಗೆ, ಮಾಮೂಲಿ ಜನರಿಗೆ ಅಥವಾ ಆಸ್ಪತ್ರೆಗೆ ಹೋಗುವಂಥವ್ರಿಗೆ. ಅದರಿಂದ ಅದೊಂದು, ಮತ್ತು ಇವು ಆನೇಕಲ್ ರೈಲ್ವೆ ಸ್ಟೇಷನ್ನಲ್ಲಿ ಈಗ ಇದು ಪ್ಲ್ಯಾಟ್ಫಾರ್ಮ್ ಎಕ್ಸ್ಟೆನ್ಷನ್ ಆಗ್ತಾಯಿದೆ. ಅದರ ಕಾಮಗಾರಿ ಮುಗಿದು ಇನ್ನೊಂದು ವಾರದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಸಾರ್ವಜನಿಕರಿಂದ ಲೆವೆಲ್ ಕ್ರಾಸಿಂಗ್ 116 ಬಗ್ಗೆನೂ ಬೇಡಿಕೆ ಬಂದಿದೆ. ಅಲ್ಲಿ ಒಂದು ಅಂಡರ್ ಪಾಸು ಅಥವಾ ಓವರ್ ಬ್ರಿಡ್ಜ್ ಮಾಡಬೇಕು ಅಂತ. ನಂತರ 126, 127 ಇದೆಲ್ಲ ಆದರೆ ರೈಲ್ವೆ ಪ್ರಯಾಣಿಕರಿಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಆದಷ್ಟು
ಈ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಮೇಜರ್ ಅದೇನೆ. ಸೊ ಅದ್ರ ಬಗ್ಗೆ ನಾನು ರೈಲ್ವೆ ಸಚಿವರ ಗಮನಕ್ಕೆ ತರ್ತೇನೆ. ಆದಷ್ಟು ಬೇಗ ಅದನ್ನು ಅಪ್ರೂವ್ ಮಾಡಿಸಿ ಅದರ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ 15 ವರ್ಷಗಳಿಂದ ಇದೇ ರೀತಿ ಅಧಿಕಾರಿಗಳ ಹತ್ರ ಈ ಹಿಂದೆ ಕೂಡ ಮಾಜಿ ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಅವರು ಕೇಳಿದ್ರು, ಹಾಲಿ ಶಾಸಕರು ಶಿವಣ್ಣ ಅವರು ಕೇಳ್ತಾರೆ. ಅದು ಅಧಿಕಾರಿಗಳು ಪ್ರಾರಂಭದಲ್ಲಿ ಸ್ಪಂದಿಸ್ತಾರೆ, ಅದಾದ್ಮೇಲೆ ಇದು ಆಗೇ ಇಲ್ಲ ಇದುವರೆಗೂ ಕೂಡ. ಇಲ್ಲ, ಇದನ್ನ ನಾನು ಶಿವಣ್ಣವರು ಕೂಡ ಈ ಹಿಂದೆ ಹಲವು ಬಾರಿ ಇದನ್ನ ಪತ್ರಕರ್ತರ ಸಮೇತ ಆನೇಕಲ್ನವರು ಕೂಡ ಬೇಡಿಕೆ ಇಟ್ಟಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಮರ್ತೋಗ್ಬಿಡ್ತಾರೆ. ದಿನ ಹೆಚ್ಚು ಕಡಿಮೆ ಒಂದು 20 ರಿಂದ 22 ಸಾವಿರ ವಾಹನಗಳಿದೆ ರಸ್ತೆಯಲ್ಲಿ ಓಡಾಡ್ತಾರೆ. ಇದನ್ನು ಸರಿಪಡಿಸಲ್ಲ ಅಂತೇಳಿ ಅಧಿಕಾರಿಗಳು ಏನು ರೀಸನ್ ಏನು ಹೇಳ್ತಾರೆ? ಇಲ್ಲ, ಇವಾಗ ಇದು ಅಂತಿಮ ಹಂತಕ್ಕೆ ಬಂದಿದೆ. ಯಾಕೆಂದರೆ ಈಗ ಪ್ರಾಜೆಕ್ಟ್ ರಿಪೋರ್ಟು ರೆಡಿಯಾಗಿ ಎಸ್ಟಿಮೇಟು ರೆಡಿ ಇದೆ. ಹುಬ್ಳಿನಲ್ಲಿ ಇರ್ತಕ್ಕಂಥ ರೈಲ್ವೆ ಚೀಫ್ ಇಂಜಿನಿಯರ್ ರಂಗನಾಥ್ ಅವ್ರಿಗೂ ಕೂಡ ಈಗ ಜಸ್ಟ್ ಮಾತಾಡಿದ್ದೇನೆ. ಅವರೂ ಕೂಡ ಸ್ಥಳ ವೀಕ್ಷಣೆಗೆ ಬನ್ನಿ ಅಂತ ಹೇಳಿದ್ದೇನೆ. ಇದನ್ನು ನಾನು ಕೊನೆಯ ತನಕ ಫಾಲೋ ಅಪ್ ಮಾಡಿ ಇದು ಮಾಡಿಸೋಣ. ಸರ್, 4 ರಿಂದ 8 ಎಕ್ಸ್ಪ್ರೆಸ್ ಟ್ರೈನ್ಗಳು ಪ್ರತಿದಿನ ಇದೇ ರೋಡಲ್ಲಿ ಓಡಾಡುತ್ತೆ. ಆದರೆ ಯಾವುದೊಂದು ಇಲ್ಲಿ ಆನೇಕಲ್ನಲ್ಲಿ ಸ್ಟಾಪ್ ಕೊಡೋದಿಲ್ಲ. ಅನುಕೂಲ ಆಗುತ್ತೆ ಸ್ಟಾಪ್ ಕೊಟ್ಟರೆ ಅನ್ನೋದು. ಅಲ್ಲ, ನೋಡೋಣ ಈ ವಿಚಾರನ. ಅದು ಯಾಕೆಂದರೆ ಇದು ಆಪ್ರೇಷನ್ಸು ಸೇಫ್ಟಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ರೈಲ್ವೆ ಬೋರ್ಡಲ್ಲಿ ಒಂದು ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಅದಕ್ಕೆ ಪತ್ರ ಬರೆದಿದ್ದೇವೆ. ಅದನ್ನು ಅವ್ರು ಸ್ಟಡಿ ಮಾಡ್ತಾರೆ. ಯಾಕೆಂದರೆ ಒಂದು ಟ್ರೈನ್ ನಿಲ್ಲಿಸಿದರೆ ಏನಾದರೂ ಬೇರೆ ಟ್ರೈನ್ಗೆ ಏನಾದರೂ ಅಪಾಯ ಆಗುತ್ತಾ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗೆ ಪ್ರತಿದಿನ ಮಹಿಳೆಯರು ಹೆಣ್ಣುಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತಾರೆ ಸರ್ ಇಲ್ಲಿ ಟ್ರೈನ್ ಮೂಲಕ. ಸಂಜೆ 6 ಗಂಟೆ ನಂತರ ಇಲ್ಲಿಂದ ಆನೇಕಲ್ ಟೌನ್ ಸಂಪರ್ಕ ಕಲ್ಪಿಸೋ ರಸ್ತೆ ಹಾಳಾಗಿ 22 ವರ್ಷ ಕಳೆದೋಗಿದೆ. ಈ ಹಿಂದೆಯೂ ಈಗ ತಾವಿರುವಂಥ ಪಕ್ಷವು ಕೂಡ ಇತ್ತು, ಈಗ ಬೇರೆ ಸರ್ಕಾರ ಇದೆ. ಆದರೆ ಆ ರಸ್ತೆನ ಇದುವರೆಗೂ ಕೂಡ ರೈಲ್ವೆ ಅಧಿಕಾರಿಗಳು ಸರಿಪಡಿಸಕ್ಕೆ ಹೋಗಿಲ್ಲ. ಅಲ್ಲ, ಇವಾಗ ತಾನೇ ನಾನು ರೈಲ್ವೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದ್ದೇನೆ. 47 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವಾಗಲೇ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಆಲ್ರೆಡಿ ಟೆಂಡರೇ ಕರೆದಿದ್ದಾರೆ. ಬಹುಶಃ ಇನ್ನೊಂದು 3-4 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅಂದರೆ ರೈಲ್ವೆ ಸ್ಟೇಷನಿಂದ ಆನೇಕಲ್ಲು ಸಿಟಿಗೆ ಹೋಗಲಿಕ್ಕೆ ರೋಡು ಸರಿಯಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಗಾಡಿಗಳು ಓಡಾಡ್ತಾರೆ. ಚಂದಾಪುರದಿಂದ ಸುಮಾರು 2 ಅವರು ಬರೀ ಟ್ರಾಫಿಕಲ್ಲಿ ಇರ್ತಾರೆ. ತುಂಬ ಸಮಸ್ಯೆ ಇದೆ ಸರ್ ರೈಲ್ವೆ. ಅಲ್ಲ, ಅದು ಈಗ ನಮ್ಮದು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಈ ಕೆಲಸ ನಡೀತಾ ಇದೆ. ಇವಾಗ ಡೈವರ್ಷನ್ಗೆ ಈಗ 3 ಲೇನ್ ಡೈವರ್ಷನ್ ಮಾಡಿದ್ದಾರೆ. ಅದು ಕೂಡ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಈಗ ತಾನೇ ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ ಮಾತಾಡಿದೆ ನಾನು, ರಾಷ್ಟ್ರೀಯ ಹೆದ್ದಾರಿ ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ. ಅದು ಇವಾಗ ಏನಾಗಿತ್ತು, ಕೆಲಸ ಪ್ರಾರಂಭ ಆಗಿದೆ, ಆದರೆ ಡೈವರ್ಷನ್ ರೋಡ್ ಆಗಿರಲಿಲ್ಲ ಹಿಂದೆ. ಈಗ ಡೈವರ್ಷನ್ ರೋಡು ಆಗ್ತಾಯಿದೆ. ನಂತರ ಆಗಸ್ಟು ಸೆಪ್ಟೆಂಬರ್ಗೆ STRR ಈಸ್ಟ್ ಏನಿದೆ ಅದು ಓಪನ್ ಅಪ್ ಆಗ್ತಾಯಿದೆ. STRR ಈಸ್ಟ್ ಅಂದರೆ ಆ ಕಡೆ ಬರುತ್ತೆ, ಹೊಸಕೋಟೆ ಆ ಕಡೆ ಬರುತ್ತೆ, ಬಾಗ್ಲೂರು ಹೊಸಕೋಟೆ. ಅದು ಓಪನ್ ಆದಮೇಲೆ ನಮ್ಮ ಚಂದಾಪುರ ಹತ್ತಿಬೆಲೆ ಹೈವೇ ಏನಿದೆ ಅಲ್ಲಿಗೆ ಯಾವ ಟ್ರಕ್ಸು ಬರೋದಿಲ್ಲ, ಲಾರಿಗಳು ಬರೋದಿಲ್ಲ, ದೊಡ್ಡ ಯಾವ ವೆಹಿಕಲ್ಲು ಬರೋದಿಲ್ಲ. ಆಗ ಇದು ರಿಲೀಸ್ ಆಗುತ್ತೆ. ಬಟ್ ಈಗ 3 ಕಡೆ ಈಗ ಎಲ್ಲಿ ROB ನಡೀತಾ ಇದೆ. ಒಂದು ಗುಟ್ಟಳ್ಳಿ ಇದರಲ್ಲಿ, ಇನ್ನೊಂದು ನಮ್ಮದು ಇದು ಚಂದಾಪುರ, ಅದು ರೈಲ್ವೆ ಅಂಡರ್ ಬ್ರಿಡ್ಜ್, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಆಮೇಲೆ ಒಂದು ಗೆಸ್ಟ್ ಲೈನ್ ಹೋಟೆಲ್ ಬರುತ್ತಲ್ಲ, ಅಲ್ಲೂ ಆ ಜಂಕ್ಷನಲ್ಲೂ ಆಗ್ತಾ ಇದೆ. ಸೊ ಬಹುಶಃ ಅದು ಕೂಡ 6-7 ತಿಂಗಳಲ್ಲಿ ಅದು ಆಗುತ್ತೆ. ಆವಾಗ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗುತ್ತೆ. ಆನೇಕಲ್ನ ಸ್ಥಳೀಯ ರಾಜಕೀಯವಾಗಿ ಮೊನ್ನೆ ಒಂದು ಪ್ರತಿಭಟನೆ ನಡೆಯುತ್ತೆ BJP ಕಾರ್ಯಕರ್ತರು. ಅದಾದಮೇಲೆ FIR ದಾಖಲಾಗುತ್ತೆ. ಬಟ್ ಯಾರೊಬ್ಬ ಮುಖಂಡರು ಕಾರ್ಯಕರ್ತರು ಬರೋದು ನಿಲ್ತಾ ಇಲ್ಲ, ಯಾಕೆ? ಎಲ್ಲ ಮೌನವಾಗ್ಬಿಟ್ರೆ FIR ಆದಮೇಲೆ ಅಂತ. ಇಲ್ಲ, ನಮ್ಮ ಮುಖಂಡರುಗಳು ಮಾತಾಡ್ತಾರೆ, ಈ ಸ್ಥಳೀಯ ಮುಖಂಡರುಗಳು ಮಾತಾಡ್ತಾರೆ. ಪ್ರಾರಂಭ ಆಗ್ತಿದೆ. ದಿನನಿತ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತೆ ಇದು ಹೆಚ್ಚಾಗ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಕೂಡ ಹೆಚ್ಚಾಗ್ತಿದೆ. ನಿನ್ನೆ ಕೂಡ ಗ್ಯಾಸ್ 29 ರೂಪಾಯಿ ಹೆಚ್ಚಾಗ್ತಿದೆ. ಸೊ ದೇಶಕ್ಕೆ ಏನಾದರೂ ಮತ್ತೆ ಹೊಡೆದಾಗ್ತಿದೆ ಅನ್ನೋದು ಎಲ್ಲ ನೋಡಬೇಕು. ಇದು ಏನಾಗಿದೆ, ಜಾಗತಿಕ ಸಮಸ್ಯೆ ಆಗಿದೆ. ಇಸ್ರೇಲು, ಇರಾನು ಮತ್ತು ಅಮೇರಿಕದ ಯುದ್ಧ ನಿನ್ನೆಯಿಂದ ಪುನಃ ಪ್ರಾರಂಭ ಆಗಿದೆ. ಅಂದರೆ ಅದರಿಂದ, ಯಾಕೆಂದರೆ ಇವತ್ತು 90% ಕ್ರೂಡ್ ಆಯಿಲ್ಲು ಹಾರ್ಮುಜ್ ಕೆನಾಲ್ ಮೂಲಕನೇ ಬರಬೇಕು. 90% ಕಚ್ಚಾ ತೈಲ, 60% ಅನಿಲ ಅಗೇನ್ ಅದೇ ಹಾರ್ಮುಜ್ ಇದರಲ್ಲೇ ಬರಬೇಕಾಗುತ್ತೆ. ಹೀಗಾಗಿ ಸಮಸ್ಯೆ ಆಗಿದೆ. ಆದರೂ ಕೂಡ ಭಾರತ ಸರ್ಕಾರ ಜನರಿಗೆ ಮೇಲೂ ಕೂಡ ಸ್ವಲ್ಪ ಏರಿಕೆ ಆಗ್ತಾ ಇದೆ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಸ್ವಲ್ಪ ಕಡಿಮೆನೇ ಇದೆ. ಈಗ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದರೆ, ಅಥವಾ ಅಮೇರಿಕ ದೇಶಕ್ಕೆ, ಅಥವಾ ಬಾಂಗ್ಲಾದೇಶ, ನ್ಯೂಜಿಲೆಂಡು, ಆಸ್ಟ್ರೇಲಿಯಾ ಇದಕ್ಕೆ ಹೋಲಿಕೆ ಮಾಡಿದರೆ ನಿಜವಾಗ್ಲೂ ಇದು ಜಾಗತಿಕ ಸಮಸ್ಯೆ ಆಗಿರೋದ್ರಿಂದ ಇದೊಂದು ಬಹಳ ಜನರಿಗೆ ದೇಶಕ್ಕೆ 95 ದೇಶಗಳಿಗೆ ಸಮಸ್ಯೆ ಆಗಿದೆ ಇದರಿಂದ.
ಆದಷ್ಟು ಬೇಗ ಯುದ್ಧ ನಿಲ್ಲಿ ಅಂತ ಪ್ರತಿಯೊಬ್ಬರ ಅಪೇಕ್ಷೆ ಕೂಡ ಆಗಿದೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಾನನೀಯ ಡಾಕ್ಟರ್ ಮಂಜುನಾಥ್ ಅವರು ಆನೇಕಲ್ಗೆ ಬಂದಾಗ ಆನೇಕಲ್ ತಾಲೂಕಿನ ಕೆಲವು ಸಮಸ್ಯೆಗಳ ಬಗ್ಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಆನೇಕಲ್ ರೈಲ್ವೆ ಸ್ಟೇಷನ್ನು, ಆನೇಕಲ್ಲು ಹಾಲ್ದಿನಹಳ್ಳಿಯಲ್ಲಿ ಇರ್ತಕ್ಕಂಥ 112 LOB ರೈಲ್ವೆ ಬ್ರಿಡ್ಜ್ ಭಾಳ ಅವಶ್ಯಕತೆ ಇದೆ. ದಿನಕ್ಕೆ 14 ಸಾರಿ 13 ಸಾರಿ ವೆಹಿಕಲ್ಸ್ ಜಾಮ್ ಆಗ್ತದೆ. ಇದು ಅಧಿಕಾರಿಗಳನ್ನು ತಾವು ಕರೆಸಲೇಬೇಕು, ಪರಿಹಾರ ಹುಡ್ಕೊಡ್ಬೇಕು ಅಂತ ನಾವು ಮನವಿಯನ್ನು ನಮ್ಮ ಲೋಕಸಭಾ ಸದಸ್ಯರಿಗೆ ಮಾಡಿದ್ದೀವಿ. ಅದ್ರ ಜೊತೆಗೆ ಚಂದ್ರಾಪುರದಲ್ಲಿರ್ತಕ್ಕಂಥ ಹೈವೇ ಫ್ಲೈಓವರ್ ಸಹ ಭಾಳ ಡಿಲೇ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಂಟ್ರಾಕ್ಟನ್ನು ಕರೆಸಬೇಕು. ಅದು ಭಾಳಷ್ಟು ಚಂದ್ರಾಪುರ, ಹತ್ತಿಬೆಲೆ, ಆನೇಕಲ್ ಭಾಳಷ್ಟು ಜಾಮ್ ಆಗ್ತಾಯಿದೆ, ವೆಹಿಕಲ್ಸ್ ಮೂವ್ಮೆಂಟೇ ಆಗ್ತಾಯಿಲ್ಲ, ಜನಕ್ಕೆ ಸಮಸ್ಯೆ ಆಗ್ತಾಯಿದೆ ಅಂತ ಪದವನ್ನು ಅದಕ್ಕೋಸ್ಕರ ಕರೆಸಲೇಬೇಕಂತ ಹೇಳಿದ್ವಿ. ಮತ್ತೊಂದು ಮುಂದೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಆನೇಕಲ್ ಚಿಕ್ಕೋಸಳ್ಳಿಯಿಂದ ಚೂಡಳ್ಳಿಗೆ ಆ ಒಂದು ಹಳ್ಳಿಗೆ ಅನೇಕ ವರ್ಷಗಳಿಂದ ರಸ್ತೆಯಲ್ಲೇ ನಾವು ಜಲ್ಲಿ ಕಾಮಗಾರಿಗಳನ್ನು ಒಂದು ಸರಿ ನಾನು ಶಾಸಕರಾಗಿದ್ದಾಗ ಟಾರ್ ರೋಡ್ ಮಾಡಬಾರ್ದು, ಎಲ್ಲಿ ಪ್ರಾಣಿಗಳು ಮೂವ್ಮೆಂಟ್ ಇರ್ತಾರೆ ಅಲ್ಲಿ ಟಾರ್ ರೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ಅನೇಕ ಸಾರಿ ಮನವಿ ಮಾಡಿದಾಗ ಟಾರ್ ರೋಡಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಜಲ್ಲಿ ಕೆಲಸವನ್ನು ಮಾಡಿಕೊಟ್ಟಿದ್ವಿ. ಆ ಜಲ್ಲಿ ಕೆಲಸ ಆಗಿ ಮತ್ತು ಅನೇಕ ವರ್ಷಗಳಾಗಿರೋದ್ರಿಂದ ಆ ಜಲ್ಲಿ ಕೆಲಸನೂ ಕೊಲ್ಯಾಪ್ಸ್ ಆಗಿ, ಜಲ್ಲಿನೂ ಕೊಲ್ಯಾಪ್ಸ್ ಆಗಿ ಅನೇಕ ವೆಹಿಕಲ್ಸ್ ಅಲ್ಲಿ ಮೂವ್ಮೆಂಟ್ ಹೋಗೋಕ್ಕಾಗ್ತಾಯಿಲ್ಲ. ಅದ್ರ ಬಗ್ಗೆ DFO ಬರಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆಸಿ ಇನ್ಸ್ಪೆಕ್ಷನ್ ತಾವು ಮಾಡಬೇಕಂತ ಮನವಿಯನ್ನು ಮಾಡಿದ್ವಿ. ನಮ್ಮ ಪಕ್ಷದ ಮನವಿಯ ಮೇಲೆಗೆ ನಮ್ಮ ಲೋಕಸಭಾ ಸದಸ್ಯರು ಸಂಬಂಧಪಟ್ಟಂಥ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು DFO ಫಾರೆಸ್ಟ್ ಆಫೀಸರ್ಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇನ್ಸ್ಪೆಕ್ಷನ್ ಬರೋದಕ್ಕೆ ನೋಟಿಸ್ ಕೊಟ್ಟು ಇವತ್ತು ಸಮಯವನ್ನು ಕೊಟ್ಟಿದ್ವಿ. ನಮ್ಮದೇ ಕಂಪ್ಲೇಂಟ್ ಆಗಿರೋದ್ರಿಂದ ಪಕ್ಷದ ವತಿಯಿಂದ ನಾವಿವತ್ತು ಅಲ್ಲೇನು ಸಮಸ್ಯೆಗಳಿದೆ ಅಂತ ಮನವಿಯನ್ನು ಮಾಡಿದ್ವಿ, ಪರಿಶೀಲನೆ ಮಾಡಿದ್ದಾರೆ. ಒಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಯಾಂಕ್ಷನಿಂಗ್ ಅಥಾರಿಟಿ ಯಾರಿದ್ದಾರೋ ಅವರೇ ಇನ್ಸ್ಪೆಕ್ಷನ್ ಮಾಡಬೇಕು ಅಂಥೇಳಿ ಸೀರಿಯಸ್ ಆಗಿ ರಂಗನಾಥ್ ಅಂತ ಯಾರೋ ಒಬ್ಬ ಹುಬ್ಳಿಯಲ್ಲಿ ಆಫೀಸರ್ ಚೀಫ್ ಇಂಜಿನಿಯರ್ ಇದ್ದಾರೆ, ಅವರೇ ಬರಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತು ನಾವೇನು ROB ಕ್ಲಿಯರ್ನೆಸ್ ಆಗಬೇಕು, ಇಲ್ಲಿ ತಕ್ಕಂಥ ಕೆಲವು ಸಮಸ್ಯೆಗಳು ಬೇಕು, ಭಾಳಷ್ಟು ಫಾಸ್ಟಾಗಿ ಕೆಲಸ ಆಗಬೇಕಂತ ಹೇಳಿದ್ದಾರೆ. ಆಮೇಲೆ ಚಂದಾಪುರಕ್ಕೆ ಈಗಾಗಲೇ ಕಾಂಟ್ರಾಕ್ಟರ್ ಚೇಂಜ್ ಆಗಿ ಅದು ದೊಡ್ಡ ಸಮಸ್ಯೆ ಇರೋದ್ರಿಂದ ಅದಕ್ಕೂ ಸೀನಿಯರ್ ಆಫೀಸರ್ಸ್ ಬರಬೇಕು ನಾವು ಹೇಳಿರೋದ್ರಿಂದ ಚಂದಾಪುರಕ್ಕೆ ಅಧಿಕಾರಿಗಳ ಹತ್ರ ಚರ್ಚೆ ಆದ ನಂತರ ಅದು ತೀರ್ಮಾನ ಮಾಡ್ತೀವಿ ಬರೋದು ಬೇಡ ಅಂತ. ಆದರೆ ಈಗ ಅದೇನು ಫಾರೆಸ್ಟಲ್ಲಿ ಇರ್ತಕ್ಕಂಥ ನನಗೆ ಈಗೊಂದು ಮಾಹಿತಿ ಬಂತು, ಆ ಚೂಡಳ್ಳಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ, ಎವಿಕ್ಷನ್ ಮಾಡಿ ಎಲ್ಲನೂ ಊರು ಖಾಲಿ ಮಾಡಬೇಕು, ಜಮೀನು ಖಾಲಿ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ಈಗ ಗೊತ್ತಾಗಿದೆ. ಈಗ ನಮ್ಮ ಲೋಕಸಭಾ ಸದಸ್ಯರ ಹತ್ರ ಮಾತಾಡ್ತೀವಿ, ಅದಕ್ಕೂ ಪರಿಹಾರ ಹುಡುಕ್ತೀವಿ. ಸಾಕಷ್ಟು ಪ್ರತಿಭಟನೆ ಆಗಿದೆ, ಆದರೆ ನಾರಾಯಣಸ್ವಾಮಿಯವರ ಅನುಪಸ್ಥಿತಿ ಇದ್ದು ಕಾಣಿಸ್ತದೆ, ಯಾಕೆ ಅಂತ? ನಾರಾಯಣಸ್ವಾಮಿ ಎಲ್ಲಿರಬೇಕೋ ಅಲ್ಲಿರ್ತಾರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಏನು ಆನೇಕಲ್ ಮುಖ್ಯ ರಸ್ತೆಯಲ್ಲಿ ಕರ್ಪೂರದ ಒಂದು ಭಾಗ ಪಂಚಾಯಿತಿ, ಇದರಲ್ಲಿ ಬಹಳ ವರ್ಷಗಳಿಂದ ತುಂಬ ಜನಸಾಮಾನ್ಯರಿಗೆ ಸಮಸ್ಯೆ ಆಗಿತ್ತು. ವಾಹನ ಸವಾರರಿಗೂ ಮತ್ತು ಜನಸಾಮಾನ್ಯರಿಗೆ ಈ ರೈಲು ಬಂದರೆ ನಿಂತ್ಕೊಂಡ್ರೆ ಗೇಟ್ ಹಾಕಿದ್ರೆ ಸರಿಸುಮಾರು 45 ನಿಮಿಷ 30 ನಿಮಿಷ ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ವಾಹನ ಸವಾರರಿಗೂ ಮತ್ತು ಇಲ್ಲಿನ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಈ ಭಾಗದ ಜನಪ್ರಿಯ ಮಾನ್ಯ ಸಂಸದರಾದಂಥ ಡಾಕ್ಟರ್ CN ಮಂಜುನಾಥ್ ಅವರು ಸಹ ಅವರ ಮನವಿಯನ್ನು ಮಾಡಿಕೊಂಡಿದ್ವಿ. ಆ ಮನವಿಯ ಮೇರೆಗೆ ಈ ದಿನ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಮಾಡಿ ಅವರ ಅಧಿಕಾರಿ ವರ್ಗದವ್ರನ್ನ ಕರೆಸಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಜರುಗಿಸಿದ್ದಾರೆ. ಈಗಾಗಲೇ 70 ಕೋಟಿ ರು ಅನುದಾನವನ್ನು ಎಸ್ಟಿಮೇಟ್ ಸಹ ಮಾಡಿದ್ದಾರೆ. ಏನು ರಸ್ತೆ ಈ ರಸ್ತೆ ಅಗಲೀಕರಣ ಮತ್ತು ಒಂದು 4 ಪಥದ ಅಗಲೀಕರಣ ಅಂತ ಹೇಳಿದ್ದಾರೆ. 2 ಗಾಡಿ ಬರೋ ಥರ 2 ಗಾಡಿ ಹೋಗೋ ಥರ, ಮತ್ತು ವಾಹನ ಸವಾರರಿಗೆ ಅಂಡರ್ಗ್ರೌಂಡನ್ನು ಸಹ ಮಾಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಮತ್ತು ಇನ್ನೊಂದು ಸಮಸ್ಯೆ ಇತ್ತು ಬಹಳ ದಿನಗಳಿಂದ, ಈ ಆನೇಕಲ್ ಭಾಗದ ಎಲ್ಲ ಜನಸಾಮಾನ್ಯರು ಟ್ರೈನಲ್ಲಿ ಹೋಗೋವಂಥದ್ದಕ್ಕೆ, ಪ್ಲಾಟ್ಫಾರ್ಮ್ಗೆ ಹೋಗೋವಂಥದ್ದಕ್ಕೆ ರಸ್ತೆಯ ಬಹಳ ಶಿಥಿಲ ಆಗಿತ್ತು, ರಸ್ತೆ ಸರಿಯಾಗಿರಲಿಲ್ಲ ಮತ್ತು ಲೈಟು ಸಹ ಇರಲಿಲ್ಲ. ಹಾಗಾಗಿ ಅದಕ್ಕೂ ಸಹ ಎಸ್ಟಿಮೇಟ್ ಆಗಿ 45 ಲಕ್ಷ ರುಗಳ ಎಸ್ಟಿಮೇಟ್ ಆಗಿದೆ. ಇನ್ನು ಕೆಲವೇ 2-3 ತಿಂಗಳೊಳಗಡೆ ಆ ರಸ್ತೆನ ಹೊಸದಾಗಿ ರಸ್ತೆಯನ್ನು ಹಾಕಿ ಲೈಟನ್ನು ಅಳವಡಿಸಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತೀನಿ ಅನ್ನೋವಂಥದ್ದನ್ನ ಮಾನ್ಯ ಸಂಸದರಾದಂಥ ಮಂಜುನಾಥ್ ಅವರು ಈ ಸ್ಥಳ ಪರಿಶೀಲನೆಯನ್ನು ಮಾಡಿ ಈ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಹೌದು,
ಆನೇಕಲ್ನ ಮುಖ್ಯ ರಸ್ತೆ ಅಗಲೀಕರಣ ಅಂದರೆ 2 ಗಾಡಿ ಹೋಗೋ ಥರ 2 ಗಾಡಿ ಬರೋ ಹಾಗೆ ಅಗಲೀಕರಣಕ್ಕೆ ಸರಿಸುಮಾರು 70 ಕೋಟಿ ರುಗಳ ಎಸ್ಟಿಮೇಟಲ್ಲಿ ಕಾಮಗಾರಿ ಈ ದಿನ ಪರಿಶೀಲನೆ ಮಾಡಿ ಚಾಲನೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಫೆಬ್ರವರಿ 5ನೇ ತಾರೀಕು ನಮ್ಮ ಸೆಂಟ್ರಲ್ ರೈಲ್ವೆ ಸಚಿವರಿಗೆ ನಮ್ಮ ಡಾಕ್ಟರ್ ಎಂ ಮಂಜುನಾಥ್ ಅವರು ಲೋಕಸಭಾ ಸದಸ್ಯರ ಕಡೆಯಿಂದ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಯಾಕಂದರೆ ಸತತವಾಗಿ ಇವತ್ತು ಆನೇಕಲ್ಲಿಂದ ಅತ್ತಿಬೆಲೆಗೆ ಹಾದು ಹೋಗುವ ಒಂದು ಮುಖ್ಯ ರಸ್ತೆಯಲ್ಲಿ ಸತತವಾಗಿ ದಿನಾಲೂ ಸಹ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 2 ಪೂರ್ವ ಪಶ್ಚಿಮ 2 ಕಡೆನೂ ಸಹ ಟ್ರಾಫಿಕ್ ಸಮಸ್ಯೆ ಆಗ್ತಾಯಿತ್ತು. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋದು, ಶಾಲೆಗಳಿಗೆ ಹೋಗೋದಕ್ಕೆ, ಮತ್ತು ಇಲ್ಲಿ ಎಲ್ಲ ಹಳ್ಳಿ ಪ್ರದೇಶದಿಂದ ಎಲ್ಲನೂ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗುವಂಥದ್ದು ಫ್ಯಾಕ್ಟ್ರಿಗಳಿಗೆ, ಅದಕ್ಕೆ ತುಂಬ ಅಡಚಣೆ ಆಗ್ತಾಯಿತ್ತು. ಅದಕ್ಕೆ ಇದನ್ನು ತಾವು ಬಂದು ವೀಕ್ಷಣೆ ಮಾಡಬೇಕು. ಇಲ್ಲಿ ಅತಿ ಜರೂರಾಗಿ ಒಂದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಅದಕ್ಕೆ ಅವರು ಮನಗಂಡು ಇವತ್ತು ರೈಲ್ವೆ ಅಧಿಕಾರಿಗಳನ್ನೆಲ್ಲ ಕರ್ಕೊಬಂದು ಇವತ್ತು ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಈ ಸ್ಥಳದಲ್ಲಿ ಒಂದು ಇದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಎಸ್ಟಿಮೇಟನ್ನು ಸಹ ಮಾಡಿದ್ದಾರೆ. ಒಂದು 70 ಕೋಟಿ ರೂಪಾಯಿ ಖರ್ಚು ವೆಚ್ಚ ತಲುಪುವಂಥ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಆ 70 ಕೋಟಿ ರೂಪಾಯಿ ಕಾಮಗಾರಿಗೆ ನಾವು ಅನುಮೋದನೆ ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ ಅಂತ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಇವತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಶೀಘ್ರದಲ್ಲಿ ಈ ಒಂದು ಕಾರ್ಯ ಪ್ರಾರಂಭ ಆಗೋದರಲ್ಲಿ ಸಂಶಯ ಇಲ್ಲ. ಅದೇ ರೀತಿ ಆನೇಕಲ್ಲಿಂದ ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಹಾದು ಹೋಗುವ ರಸ್ತೆ ಟೆಂಡರ್ ಆಗಿದೆ 45 ಲಕ್ಷ ರೂಪಾಯಿಗೆ. ಅದು ಅತಿ ಶೀಘ್ರದಲ್ಲಿ ರಸ್ತೆಯನ್ನು ಸಹ ಕಾಂಕ್ರೀಟ್ ರಸ್ತೆ ಪ್ರಾರಂಭ ಆಗಲಿದೆ. ಅದೇ ರೀತಿ ನಾವೇನು ಇವತ್ತು 2 ವಾಹನ ಇಲ್ಲಿ ವಾಹನ ದಟ್ಟಣೆ ನೀಗುವುದಕ್ಕೆ 2 ವಾಹನ ಚಲಾವಣೆಗೆ ನಾವು ಸ್ವಲ್ಪ ಅಗಲ ಮಾಡಿಕೊಡ್ರಿ ಈ ಒಂದು ರೈಲ್ವೆ ಗೇಟ್ನ ಅಂತ ಹೇಳಿ ಕೊಟ್ಟಿದ್ವಿ. ಅದನ್ನ ಕೂಡಲೇ ಮಾಡಿಕೊಡ್ತೀವಿ ಅಂತ ರೈಲ್ವೆ ಇಲಾಖೆ ಅವರು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಮಾಡಿಕೊಟ್ಟಿಲ್ಲ ಅಂದರೆ ನಾವು ನೇರವಾಗಿ ಹೇಳ್ತೀವಿ, ಸ್ವಪಕ್ಷ ತಪ್ಪು ಮಾಡಿದ್ರೆ ತಪ್ಪೇ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ರೈಲ್ವೆ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಳ್ಳುವಂಥ ಕೆಲಸನ ನಾವು ಮಾಡ್ತೀವಿ ಗ್ರಾಮಸ್ಥರಾಗಿ.